ಈಗ ಇಲ್ಲಿ ನಾವೆಲ್ಲ ಗೋ ಸ್ವರ್ಗಕ್ಕೆ ಹೋಗಾಕತ್ತೀವಿ. ಈಗಾಗಲೇ ಮಂಜುಗುಣಿ ಮತ್ತು ಶಿರ್ಸಿನ ನೋಡ್ಕೊಂಡು ಬಂದೀವಿ. ಮಂಜುಗುಣಿ ಮತ್ತು ಶಿರ್ಸಿದ ಬ್ಲಾಗ್ ಸಪ್ರೇಟಾಗಿ ಪಾರ್ಟ್ 1 ಒಳಗೆ ಹಾಕೈತಿ. ಅದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತದೆ. ಮತ್ತು ನೀವು ಮೇಲ್ಗಡೆ ಐ ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ವಿಡಿಯೋದ ಡೀಟೇಲ್ಸ್ ಸಿಗ್ತದೆ. ಈ ಗೋ ಸ್ವರ್ಗ ಏನೈತಲ್ಲ 2018ನೇ ಇಸ್ವಿ ಒಳಗೆ ಪ್ರಾರಂಭ ಆಗೈತಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಸಿದ್ದಾಪುರ ಒಳಗಿರುವಂಥ ಗೋಸ್ವರ್ಗಕ್ಕೆ ಬಂದೀವಿ. ನೀವು ನೋಡ್ಬೋದು ಸುತ್ತಲೂ ಎಲ್ಲ ಕಡೆ ಹಸಿರು ಐತಿ, ಅದ್ರ ಮಧ್ಯೆ ಗೋವುಗಳ ಸ್ವರ್ಗನ ಐತಿ. ಬರ್ರಿ ಹಂಗಂದ್ರೆ ಗೋಸ್ವರ್ಗ ಹೆಂಗೈತೆ ಅಂತೇಳಿ ನೋಡ್ಕೊಳ್ಳೋಣ. ಈಗಿಲ್ಲೇ ನೀವು ನೋಡ್ಬೋದ, ನಾವೆಲ್ಲರೂ ಸೇರಿಗ ಗೋಸ್ವರ್ಗಕ್ಕೆ ಎಂಟ್ರಿ ಆಗಾಕತ್ತೀವಿ. ಇಲ್ಲಿ ನೋಡ್ಬೋದು ನೀವು ಸುತ್ತಲೂ ಹಸಿರು ಐತಿ, ಕಾಡಿನ ಮಧ್ಯೆ ಗೋಸ್ವರ್ಗ ಐತಿ. ಗೋಸ್ವರ್ಗ ಹೆಸರಿಗೆ ತಕ್ಕಂಥ ಸ್ವರ್ಗನ ಇದೆ. ಅಲ್ಲೇ ನೀವು ನೋಡ್ಬೋದು ಎಂಟ್ರಿ ಐತಿ. ಗೋಸ್ವರ್ಗ ಅಂದ್ರೆ ಸಹಸ್ರ ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯ. ಎಲ್ಲ ಕಡೆ ಆಕಳು, ಹೋರಿ ಮತ್ತು ಎತ್ತುಗಳನ್ನು ಕಟ್ಟಿ ಹಾಕ್ತಾರೆ. ಆದರೆ ಇಲ್ಲಿ ಮಾತ್ರ ಎಲ್ಲ ಕಡೆನೂ ಸಂಚಾರ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾವು. ಇದು ನೋಡ್ರಿ ನಂದಿ ಶಾಲೆ. ಎಲ್ಲ ವೆರೈಟಿ ನಂದಿಗಳು ಇದಾವೆ. ನೀವು ನೋಡ್ಬೋದು. ಇವು ಕಾಮನ್ ಆಗಿ ಹೊರಗಡೆ ಸಿಟಿ ಒಳಗೆಲ್ಲ ನೋಡಕ್ಕೆ ಸಿಗಂಗಿಲ್ಲ. ಗೋಶಾಲೆ ಒಳಗೆ, ಅದು ಸ್ಪೆಷಲಿ ಈ ಗೋಶಾಲೆ ಒಳಗೆ ಸಿಗ್ತೈತಿ. ಇಲ್ಲೆಲ್ಲ ಗೋವುಗಳಿಗೆ ತಿನ್ನಾಕ ಹುಲ್ಲು ಹಾಕಕತ್ತಾರೀಗ. ಇದು ನೋಡ್ರಿ ಗೋ ತುಲಾಭಾರ ತಕ್ಕಡಿ. ಈ ಗೋ ತುಲಾಭಾರ ತಕ್ಕಡಿ ಒಳಗೆ ಒಂದು ಗೋನ್ ವೇಟ್ ಏನಿರ್ತೈತಲ್ಲ, ಸೊ ಅಷ್ಟು ಫ್ರೂಟ್ಸ್ ಕೊಡ್ಬೋದು. ಇಲ್ಲ ನೀವು ಮತ್ತೆ ಬೇರೆ ಏನಾದರೂ ಗೋಗಳಿಗೆ ಕೊಡೋದಿತ್ತಂದ್ರೆ ಕೊಡ್ಬೋದು. ಇಲ್ಲಿ ನೀವು ನೋಡ್ಬೋದು ಮಾಹಿತಿ ಕೇಂದ್ರ ಮತ್ತು ಸೇವಾ ಕೌಂಟರ್ ಎರಡೂ ಐತಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನೀವು ಇಲ್ಲಿ ಎನ್ಕ್ವೈರಿ ಮಾಡ್ಬೋದು. ಇಲ್ಲ ಏನಾದರೂ ಸೇವಾ ಮಾಡ್ಬೇಕಂತ ಅನ್ಸಿದ್ರೆ ಸೇವಾನೂ ಮಾಡ್ಬೋದು. ಇದು ನೋಡ್ರಿ ಗೋವಿರಾಮ ಅಂಥೇಳಿ, ಅಂದ್ರೆ ಗೋವುಗಳನ್ನು ರೆಸ್ಟ್ ಮಾಡಕ್ಕಂಥೇಳಿ ಒಂದು ಪ್ಲೇಸ್ ಮಾಡ್ಯಾರ. ಈ ಪ್ಲೇಸ್ ಅದ. ಈ ಪ್ಲೇಸ್ ಒಳಗೆ ತಂದು ಗೋವುಗಳನ್ನು ಬಿಡ್ತಾರ. ಅಂದ್ರೆ ಗೋವುಗಳು ಚಂದಂಗೆ ರೆಸ್ಟ್ ಮಾಡ್ಬೋದು. ಒಂದು ಗೋ ಇದ್ದಂಗೆ ಇನ್ನೊಂದು ಗೋಗಳು ಇಲ್ಲ, ಎಲ್ಲ ಡಿಫ್ರೆಂಟ್ ಇದಾವೆ. ಇಲ್ಲಿ ನೋಡ್ರಿ ಸಣ್ಣ ಗೋ ಐತಿ. ಆ ತಾಯಿ ಅದಕ್ಕೆ ಪ್ರೊಟೆಕ್ಟ್ ಮಾಡತ್ತೈತಿ. ಮುಂದೆ ಹೋದ್ರೆ ಹಾಯಕ್ಕೆ ಬರತ್ತದ. ಯಾಕಂದ್ರೆ ತಾಯಿ ಕರಡ ಹಂಗಿರ್ತೈತಿ, ಮಗುನ ರಕ್ಷಣೆ ಮಾಡತ್ತೈತಿ. ಅದು ಇಲ್ಲೆಲ್ಲ ಪ್ರತಿನಿತ್ಯ ಗೋ ಪೂಜೆ ನಡೀತೈತಿ. ಅದು ನೋಡಾಕ ಭಾಳ ಚಂದ ಇರ್ತೈತಿ. ನಾ ಇಲ್ಲಿ ಬಂದಿದ್ದೆ 2ನೇ ಸರಿ. ಮೊದಲನೇ ಸರಿ ಏನು ಬಂದಿದ್ದೆನಲ್ಲ, ಅವಾಗ ಬೆಳಗ್ಗೆ ಬಂದಿದ್ದೆ. ಗೋ ಪೂಜೆ ಎಲ್ಲ ನೋಡಿದ್ದೆ. ಭಾಳ ಚಂದ ಗೋ ಪೂಜೆ ನಡೀತೈತಿ. ಆದ್ರೆ ಈಗ ಸಾಯಂಕಾಲ ಆಗೈತಲ್ಲ, ಹಿಂಗಾಗಿ ಗೋ ಪೂಜೆ ಒಂದೇ ಈ ಟೈಮ್ ನೋಡಕ್ಕೆ ಸಿಕ್ಕಿಲ್ಲ ನೋಡ್ರಿ. ಈ ಗೋಮರಿ ಜಸ್ಟ್ 2 ಡೇಸ್ ಐತಂತೆ. ಇವಾಗೇನು ನೋಡಿದೀವಲ್ಲ ಅದು 1 ಡೇದ್ ಐತೆ. ಇದು 2 ಡೇಸ್ ಇದೆ. ಎಷ್ಟು ಚೆನ್ನಾಗೈತಿ ನೋಡ್ರಿ. ಅದು ತಾಯಿ ಬಿಡಾತಿಲ್ಲ ಅದ್ರ ಕಡೆ ಹೋಗ್ಲಿಕ್ಕೆ. ಸಾವಕಾಶ ಇಡ್ರಿ. ಮುಂದಿಲ್ಲೇ ನೋಡ್ಬೋದು ಜೋಕಾಲಿ ಎಲ್ಲ ಇದಾವೆ. ಎಷ್ಟು ಮಸ್ತ್. ಆ ಸೈಡ್ ಪುಷ್ಕರಣಿ, ಈ ಸೈಡ್ ಗೋವುಗಳ ಮಧ್ಯ ಜೋಕಾಲಿ. ಎಲ್ಲರೂ ಒಂದೊಂದು ಟೈಮ್ ಜೋಕಾಲಿ ಆಡಿ ಮಜಾ ತಗೊಳತ್ತಾರ ನೋಡ್ರಿ. ಎಷ್ಟು ಮಸ್ತ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ ಕಲಾವತಿ ಅಕ್ಕ ಫಾರ್ ಬ್ಯೂಟಿಫುಲ್ ಸಾಂಗ್. ಜೀಕೋಣ ಬನ್ನಿ ಜೋಕಾಲಿ, ಜೀವನದ ಅಮರ ಜೋಕಾಲಿ. ಬೀಳುವೆವು ಎಂಬ ಭಯವೇಕೆ, ಬಳಲಿಕೆಯ ಸುಳಿವು ನಮಗೇಕೆ. ಬಿರುಗಾಳಿಯಿಂದ ಏತು ಮಳೆ ಬಿಲ್ಲಿನಂತೆ ಮಣಿಯೋಣ. ಜೀಕೋಣ 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 ಬನ್ನಿ ಜೋಕಾಲಿ, ಜೀವನದ ಅಮರ ಜೋಕಾಲಿ.
ಗೋವುಗಳನ್ನು ಸವರೋದ್ರಿಂದ ಮನುಷ್ಯನಲ್ಲಿರುವಂಥ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರ್ತೈತಿ. ದಿವಸ ಅಷ್ಟು ಶಕ್ತಿ ಇರ್ತೈತಿ ಗೋಮಾತೆ ಒಳಗೆ. ಅದಕ್ಕೆ ಗೋವುಗಳನ್ನು ನಾವು ಪೂಜಿಸ್ತೀವಿ. ಅಲ್ಲಿ ನೀವು ನೋಡ್ಬೋದು ಎಲ್ಲ ಸಣ್ಣ ಸಣ್ಣ ಕರುಗಳು ಇದ್ದಾವೆ. ಎಷ್ಟು ಚಂದ ಇದ್ದಾವೆ ಅವು. ಹಾರ್ಡ್ಲಿ ಕೆಲವೊಂದಂತೂ ಈಗ ನಿನ್ನೆ ಇಲ್ಲ ಒಂದು 3-4 ಡೇಸ್ 1 ವೀಕ್ ಒಳಗಡೆನೇ ಇದ್ದಾವೆ. ಕೆಲವೊಂದು ದೊಡ್ಡ ಇದ್ದಾವೆ. ಎಷ್ಟು ಮಸ್ತ್ ಇದಾವೆ ನೋಡ್ರಿ ಎಲ್ಲ. ಅತ್ತಾಗ ಪುಷ್ಕರಣಿ ಇತ್ತಾಗ ಗೋವುಗಳ ಮಧ್ಯೆ ಒಂದು ಜೋಕಾಲಿಯ ಆಡೋದನ್ನ ಮಸ್ತ್ ಖುಷಿ. ಇದು ಇದೆ ನೋಡ್ರಿ ವರ್ಲ್ಡ್ ಫೇಮಸ್ ಗೋಸ್ವರ್ಗ. ಇದು ಗೋಸ್ವರ್ಗದಲ್ಲಿ ಇರುವಂಥ ರಾಮನ ಮಂದಿರ ನೀವು ನೋಡ್ಬೋದು. ಈ ಕಾಡುಗಳ ಮಧ್ಯೆ ಒಂದು ದೇವಸ್ಥಾನ ನೋಡಾಕ ಬಹಳ ಚಂದ. ಈ ಮಂದಿರದ ವಿಶೇಷತೆ ಏನಂತ ಹೇಳಿ ಇಲ್ಲಿ ಅರ್ಚಕರು ಹೇಳ್ತಾರ, ಕೇಳೋಣ. ಇದು ಬಾನ್ಪುರಿ ಮಠ ಅಂತ ಭಾಳ ಹಿಂದಿನ ಕಾಲದ ಮಠ. ಇದು 2017 ಇಸ್ವಿಯಲ್ಲಿ ಇಲ್ಲಿ ಪಟ್ಟಾಭಿರಾಮನ ಪ್ರತಿಷ್ಠೆ ಮಾಡಿಸಿದ್ದಾರೆ. ಮುದ್ರಾರಾಮ ಅಂತಲೂ ಹೇಳ್ತಾರೆ. ರಾಮದೇವರು ಸೀತಾಮಾತೆ ಸಿಂಹಾಸನದ ಮೇಲೆ ಕೂತ್ಕೊಂಡಿರೋದು. ಬಲಗಡೆಯಲ್ಲಿ ಲಕ್ಷ್ಮಣ, ಎದುರಿನಲ್ಲಿ ಆಂಜನೇಯ. ಹೀಗೆ ಅದಕ್ಕೂ ಹಿಂದೆ 25 ವರ್ಷ ಕೋದಂಡರಾಮ ಇತ್ತು. ಅದಕ್ಕೂ ಹಿಂದೆ ಶಿಲಾ ವಿಗ್ರಹಗಳಿದ್ದವು. ಶಿಲಾ ವಿಗ್ರಹಗಳ ವಿಸರ್ಜನೆ ಮಾಡಿ ಹಿಂದೆ ರಾಘವೇಂದ್ರ ಭಾರತಿ ಸ್ವಾಮಿಗಳು ಕೋದಂಡರಾಮ ಪ್ರತಿಷ್ಠೆ ಮಾಡಿಸಿದ್ದಾರೆ. ಅಡಿಕೆ ಮಾಡಿಕೊಂಡು ಹೋದವರಿಗೆ ಒಳ್ಳೆಯದಾಗ್ತದೆ. ಧನ್ಯವಾದಗಳು. ನೆಕ್ಸ್ಟಿಗಿಲೆ ಚೂಡಾ ಸಮಯ. ಈಗ ನೆಕ್ಸ್ಟ್ ಸ್ವೀಟ್ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ಜಿ ಅವ್ರದ್ದು ಸ್ವೀಟ್ ಅದು. ಕಲ್ಲಂಗಡಿ ತಿಂದ ತಂಪಾಗಿ ಗೋಸ್ವರ್ಗ ನೋಡ್ಕೊಂಡ್ ಬಂದ್ವಿ. ಈಗ ಮತ್ತೆ ಟೀ ಟೈಮ್. ಅವಲಕ್ಕಿ ಮತ್ತು ಚುಮ್ಮರಿ ಈಗ ಬಸ್ ಒಳಗೆ ತಿನ್ನೋದಿಗೆಲ್ಲರೂ.